ಎಲ್ರಿಗೂ ಸ್ವಾಗತ. ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಲು ಗುರುವನ್ನು ಹೊಂದಿರಬೇಕಾಗುವುದು ಅವಶ್ಯಕ. ಗುರುವಿಗೆ ಗೌರವ ಸಲ್ಲಿಸುವ ಸಲುವಾಗಿ ಗುರುಪೂರ್ಣಿಮಾ ದಿನವನ್ನು ಆಚರಿಸಲಾಗುತ್ತದೆ. ಎಲ್ಲ ಹುಣ್ಣಿಮೆಗಳಿಗೂ ಹೆಚ್ಚಿನ ಮಹತ್ವವಿದೆ, ಆದರೆ ಗುರುಪೂರ್ಣಿಮಾವನ್ನು ವಿಧಿವಿಧಾನಗಳಿಂದ ಆಚರಿಸಲಾಗುತ್ತದೆ. ಈ ದಿನ ಜನರು ತಮ್ಮ ಗುರುಗಳನ್ನು ಪೂಜಿಸುತ್ತಾರೆ ಮತ್ತು ಅವರ ಕಾಲಿಗೆ ನಮಸ್ಕರಿಸುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ವರ್ಷ ಗುರುಪೂರ್ಣಿಮಾ ಹಬ್ಬವನ್ನು ಜುಲೈ 21ರ ಭಾನುವಾರ ಆಚರಿಸಲಾಗುತ್ತದೆ ಮತ್ತು ಈ ದಿನ ನೀವು ನಿಮ್ಮ ರಾಶಿ ಪ್ರಕಾರ ಕೆಲವು ವಿಶೇಷ ಪರಿಹಾರಗಳನ್ನು ಮಾಡುವುದರಿಂದ ಈ ದಿನದ ಸಂಪೂರ್ಣ ಲಾಭವನ್ನು ಪಡೆಯಬಹುದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರು ಗುರುಪೂರ್ಣಿಮಾ ದಿನದಂದು ಯಾವುದಾದರೂ ಕೆಂಪು ಧಾನ್ಯಗಳನ್ನು ದಾನ ಮಾಡಿದರೆ ಮತ್ತು ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ನಿಮಗೆ ಸಾಕಷ್ಟು ಲಾಭವಾಗಲಿದೆ. ಈ ದಿನ ನೀವು ನಿಮ್ಮ ಗುರುವಿಗೆ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡುವುದರಿಂದ ನಿಮಗೆ ಒಳಿತಾಗುವುದು. ಈ ಪರಿಹಾರವನ್ನು ಮಾಡುವುದರಿಂದ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯೂ ಉತ್ತಮವಾಗಿರಲಿದೆ. ವೃಷಭ ರಾಶಿ. ಗುರುಪೂರ್ಣಿಮಾ ದಿನದಂದು ವೃಷಭ ರಾಶಿಗೆ ಸೇರಿದ ಜನರು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಈ ದಿನ ನೀವು ನಿಮ್ಮ ಗುರುವಿಗೆ ಬಿಳಿ ಅಥವಾ ಬೆಳ್ಳಿ ಬಣ್ಣದ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡಿ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಮತ್ತು ಮನೆಯಲ್ಲಿ ಸಂತೋಷ ನೆಲೆಸುವುದು. ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರು ಗುರುಪೂರ್ಣಿಮಾ ದಿನದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷ ನೆಲೆಸುವುದು. ಈ ದಿನ ಹಸಿರು ಧಾನ್ಯ ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡಬೇಕು. ನೀವು ನಿಮ್ಮ ಗುರುವಿಗೆ ಈ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡುವುದರಿಂದ ನಿಮಗೆ ಹೆಚ್ಚಿನ ಲಾಭವಾಗುವುದು. ನೀವು ಪಾನನ್ನು ದಾನ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನ ಸಂತಸದಿಂದಿರುವುದು. ಕಟಕ. ಗುರುಪೂರ್ಣಿಮಾ ದಿನದಂದು ಕಟಕ ರಾಶಿಗೆ ಸೇರಿದ ಜನರು ಬಿಳಿ ಕಾಳುಗಳು ಅಥವಾ ಸಕ್ಕರೆಯನ್ನು ದಾನ ಮಾಡುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ದೂರವಾಗುವುದು. ಬಿಳಿ ವಸ್ತುಗಳನ್ನು ನಿಮ್ಮ ಗುರುವಿಗೆ ದಾನವಾಗಿ ನೀಡುವುದರಿಂದ ನಿಮಗೆ ಒಳಿತಾಗುವುದು. ಈ ದಿನ ನೀವು ಅಗತ್ಯವಿರುವವರಿಗೆ ಹಾಲನ್ನು ನೀಡುವುದರಿಂದ ನಿಮಗೆ ಶುಭವಾಗಲಿದೆ. ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರು ಗುರುಪೂರ್ಣಿಮಾ ದಿನದಂದು ವಿಷ್ಣುದೇವನ ಎದುರು ತುಪ್ಪದ ದೀಪವನ್ನು ಬೆಳಗುವುದರಿಂದ ನಿಮ್ಮ ಜೀವನ ಸುಖಮಯವಾಗಿರುವುದು. ಈ ದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ವಿಶೇಷವಾಗಿ ಲಾಭವಾಗಲಿದೆ ಮತ್ತು ಸೂರ್ಯದೇವನ ಮಂತ್ರವನ್ನು ಪಠಿಸಿ. ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಉತ್ತಮ. ಈ ವಿಶೇಷ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುವುದು. ಕನ್ಯಾ ರಾಶಿ. ಗುರುಪೂರ್ಣಿಮಾ ದಿನದಂದು ಕನ್ಯಾ ರಾಶಿಗೆ ಸೇರಿದ ಜನರು ಅಗತ್ಯವಿರುವ ವ್ಯಕ್ತಿಗೆ ಹೆಸರು ಕಾಳುಗಳನ್ನು ದಾನ ನೀಡುವುದು ಉತ್ತಮ. ಈ ದಿನ ವಿಷ್ಣು ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದರಿಂದ ನೀವು ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದುವಿರಿ. ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು. ತುಲಾರಾಶಿ. ತುಲಾರಾಶಿಗೆ ಸೇರಿದ ಜನರು ಗುರುಪೂರ್ಣಿಮಾ ದಿನದಂದು ಸಿಹಿ ತಿಂಡಿಯನ್ನು ದಾನವಾಗಿ ನೀಡುವುದರಿಂದ ಮತ್ತು ನಿಮ್ಮ ಗುರುವಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಉಡುಗೊರೆಯಾಗಿ ನೀಡುವುದು ಲಾಭದಾಯಕವಾಗಿರಲಿದೆ. ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿಸಲು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಿ ಮತ್ತು ಆಕೆಗೆ ಖೀರ್ ಅರ್ಪಿಸುವುದರಿಂದ ಒಳಿತಾಗುವುದು.
ವೃಶ್ಚಿಕ ರಾಶಿ. ಗುರುಪೂರ್ಣಿಮಾ ದಿನದಂದು ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಗತ್ಯವಿರುವವರಿಗೆ ಕೆಂಪು ಬಟ್ಟೆ ಮತ್ತು ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭವಾಗಲಿದೆ. ಈ ದಿನ ನೀವು ವಿಷ್ಣುದೇವನನ್ನು ಮೆಚ್ಚಿಸಲು ವಿಷ್ಣು ಮಂತ್ರವನ್ನು ಪಠಿಸುವುದು ಉತ್ತಮ. ಧನುರಾಶಿ. ಧನುರಾಶಿಗೆ ಸೇರಿದ ಜನರು ಗುರುಪೂರ್ಣಿಮಾ ದಿನದಂದು ವಿಷ್ಣುದೇವನಿಗೆ ಹಳದಿ ಹೂವುಗಳನ್ನು ಅರ್ಪಿಸುವುದರಿಂದ ಮತ್ತು ಹಳದಿ ಬಟ್ಟೆಯನ್ನು ಧರಿಸಿ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಖುಷಿ ಹೆಚ್ಚಾಗುವುದು. ಇದರ ಜೊತೆಗೆ ಈ ಶುಭ ದಿನದಂದು ನಿಮ್ಮ ಗುರುವಿಗೆ ಹಳದಿ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡುವುದು ಒಳ್ಳೆಯದು. ಮಕರ ರಾಶಿ. ಮಕರ ರಾಶಿಯನ್ನು ಶನಿದೇವನ ರಾಶಿ ಎಂದು ಹೇಳಲಾಗುತ್ತದೆ. ಹಾಗಾಗಿ ಗುರುಪೂರ್ಣಿಮಾ ದಿನದಂದು ಮಕರ ರಾಶಿಗೆ ಸೇರಿದ ಜನರು ಶನಿ ಮಂತ್ರವನ್ನು ಪಠಿಸುವುದರಿಂದ ಮತ್ತು ಶನಿದೇವನ ಎದುರು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸುವುದು. ಕುಂಭ. ಕುಂಭರಾಶಿಯನ್ನು ಸಹ ಮಕರ ರಾಶಿಯಂತೆ ಶನಿದೇವನ ರಾಶಿ ಎಂದು ಹೇಳಲಾಗುತ್ತದೆ. ಹಾಗಾಗಿ ಗುರುಪೂರ್ಣಿಮಾ ದಿನದಂದು ಕುಂಭರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮತ್ತು ಅರಳಿ ಮರಕ್ಕೆ ನೀರು ಅರ್ಪಿಸುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಮೀನರಾಶಿ. ಮೀನರಾಶಿಯನ್ನು ಗುರುವಿನ ರಾಶಿ ಎಂದು ಹೇಳಲಾಗುತ್ತದೆ. ಗುರುಪೂರ್ಣಿಮಾ ದಿನದಂದು ಮೀನರಾಶಿಗೆ ಸೇರಿದ ಜನರು ಬಾಳೆಗಿಡಕ್ಕೆ ನೀರು ಅರ್ಪಿಸುವುದರಿಂದ ಮತ್ತು ಬಾಳೆಗಿಡವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ದಿನ ಶಿವ ಮಂತ್ರವನ್ನು ಪಠಿಸುವುದರಿಂದ ಸಹ ನಿಮಗೆ ಶುಭವಾಗುವುದು. ಈ ದಿನ ಮೀನರಾಶಿಯವರು ಹಳದಿ ವಸ್ತುಗಳನ್ನು ದಾನ ಮಾಡಿ ಮತ್ತು ಗುರುವಿಗೆ ಹಳದಿ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡಿ, ಒಳಿತಾಗುವುದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.